Hello everyone. In this video, let us study and discuss multiple choice questions on adverb and its types. Let's start with the first question. Which word is an adverb in the sentence, the boy runs quickly? So in this sentence, the quickly is the adverb because the boy is subject and runs is verb. So quickly is an adverb. It's correct. Next question. An adverb mainly modifies a. ಒಂದು adverb ಯಾವುದನ್ನ modify ಮಾಡುತ್ತೆ, ಯಾವುದನ್ನ describe ಮಾಡುತ್ತೆ ಅಂತ ಕೇಳಿದ್ರೆ, so the answer is verb, adjective and another adverb. Okay? Yes, exactly, it is the right answer. Noun ಬಗ್ಗೆ ಆಗಲಿ, pronoun ಬಗ್ಗೆ ಆಗಲಿ, preposition ಬಗ್ಗೆ ಆಗಲಿ, ಅದು ಏನನ್ನು ಕೂಡ modify ಮಾಡಲ್ಲ, ಆಮೇಲೆ describe ಕೂಡ ಮಾಡಲ್ಲ. It always describes or modifies a verb, an adjective or another adverb. Next question, identify the adverb. So here she is pronoun and subject and sings is verb and beautifully is an adverb. So option C is the right answer. Next question, which of the following is an adverb of manner? Adverb of manner. ನೀವು ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಯಾವುದು ಸಿಗುತ್ತೋ ಅದೇ ಏನಾಗಿರುತ್ತೆ, adverb of manner ಆಗಿರುತ್ತೆ. Yesterday ಅನ್ನೋದು ಟೈಮ್ ಅನ್ನು ಹೇಳುತ್ತೆ, ಸ್ಲೋಲಿ ಅನ್ನೋದು ಮ್ಯಾನರ್ ಅನ್ನು ಹೇಳುತ್ತೆ, ವೇರಿ ಅನ್ನೋದು ಪ್ರಮಾಣವನ್ನು ಹೇಳುತ್ತೆ, ಹಿಯರ್ ಅನ್ನೋದು ಸ್ಥಳವನ್ನು ಹೇಳುತ್ತೆ, ಪ್ಲೇಸ್ ಅನ್ನು ಹೇಳುತ್ತೆ. ಹಾಗಾಗಿ ಸ್ಲೋಲಿ is the adverb of manner. Okay, it's the right answer. The next question, which adverb tells us when an action happens? When an action happens ಅಂತ ಹೇಳಿದ್ರೆ ಕ್ರಿಯೆ ಯಾವಾಗ ನಡೆಯುತ್ತೆ ಅಂತ ಹೇಳುವುದು ಯಾವುದು ಅಂತ ಹೇಳಿದ್ರೆ, ಯಾವಾಗ ಅಂತ ಹೇಳಿದ್ರೆ it is adverb of time, ಸಮಯವನ್ನ ಹೇಳುವಂತಹ adverb ಆಗಿರುತ್ತೆ. Answer adverb of time. Identify the adverb of place. ಅಂದ್ರೆ ಸ್ಥಳವನ್ನು ಸೂಚಿಸುವ ಪದವನ್ನ adverb ಅನ್ನ ಗುರುತಿಸಿ ಅಂತ ಹೇಳಿದ್ದಾರೆ. The children are playing outside. ಈ ವಾಕ್ಯದಲ್ಲಿ ಸ್ಥಳವನ್ನು ಸೂಚಿಸುವಂತಹ ಪದ ಒಂದೇ ಒಂದಿದೆ, ಅದು outside. ಹಾಗಾಗಿ ಸೊ ನೇರವಾಗಿ ನಾವು ಆನ್ಸರ್ ಅನ್ನ ಮಾರ್ಕ್ ಮಾಡ್ತೇವೆ. outside is the correct answer. Next question, which is an adverb of frequency? Frequency means the action that takes place often, again and again. Okay, ಪದೇ ಪದೇ ನಡೀತಾ ಇರುತ್ತೆ. ಇಲ್ಲಿ ವೇರಿ ಅನ್ನೋದು ಸೊ ಇದು ಡಿಗ್ರಿಯನ್ನು ಹೇಳುತ್ತೆ, ದೇರ್ ಅನ್ನೋದು ಪ್ಲೇಸ್ ಅನ್ನು ಹೇಳುತ್ತೆ, ಕೇರ್ಫುಲಿ ಅನ್ನೋದು ಮ್ಯಾನರ್ ಅನ್ನು ಹೇಳುತ್ತೆ, ಆಲ್ವೇಸ್ ಅನ್ನೋದು ಮಾತ್ರ adverb of frequency ಆಗಿದೆ. and it is the right answer. Next question, which is an adverb of degree? ಇದರಲ್ಲಿ adverb of degree ಯಾವುದು? ಫಸ್ಟ್ ಯಾವುದು ಅಂತ ನಮಗೆ ಗೊತ್ತಾಗದಿದ್ರೆ ಯಾವುದು ಅಲ್ಲ ಅನ್ನೋದನ್ನು ನಾವು ಗುರುತಿಸಬೇಕು. ಟುಮಾರೋ ಅನ್ನೋದು ಟೈಮ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಅಪ್ಸ್ಟೇರ್ಸ್ ಮೇಲ್ಗಡೆ ಅನ್ನೋದು ಪ್ಲೇಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಸ್ಲೋಲಿ ಅನ್ನೋದು ಮ್ಯಾನರ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಕ್ವೈಟ್ ಅಂದ್ರೆ ತುಂಬಾ ಅಂತ. ಸೊ ಇದು ಏನಾಗಿದೆ, adverb of degree ಆಗಿದೆ. It is the right answer. Identify the adverb he arrived yesterday. ಇಲ್ಲಿ yesterday ಅನ್ನೋದು ಸಮಯವನ್ನ ಇಂಡಿಕೇಟ್ ಮಾಡುತ್ತೆ, he ಅನ್ನೋದು ಪ್ರನೌನ್ ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ, arrived ಅನ್ನೋದು ವರ್ಬ್. ಹಾಗಾಗಿ yesterday is the right answer. Which word is an adverb of manner? ಇಲ್ಲಿ ಮ್ಯಾನರ್ ಅನ್ನ ಹೇಳುವಂತದ್ದು, ಹೇಗೆ ಅನ್ನುವಂಥದ್ದು. ಸೂನ್ ಅನ್ನೋದು ಟೈಮ್ ಅನ್ನು ಇಂಡಿಕೇಟ್ ಮಾಡುತ್ತೆ, ಆಫನ್ ಅನ್ನೋದು ಫ್ರೀಕ್ವೆನ್ಸಿಯನ್ನು ಇಂಡಿಕೇಟ್ ಮಾಡುತ್ತೆ. ದ ನೆಕ್ಸ್ಟ್ ಹಿಯರ್ ಅನ್ನೋದು ಪ್ಲೇಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಸ್ಥಳವನ್ನ ಹೇಳುತ್ತೆ. ಆದರೆ ಕೇರ್ಫುಲಿ ಅಂದ್ರೆ ಕಾಳಜಿಪೂರ್ವಕವಾಗಿ ಅನ್ನೋದು ಏನಾಗಿದೆ, adverb of manner ಆಗಿದೆ, ರೀತಿಯನ್ನ ಹೇಳುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಐಡೆಂಟಿಫೈ ದ ಟೈಪ್ ಆಫ್ adverb in the sentence. she always ಅನ್ನೋದೇ ಇಲ್ಲಿ ಏನಾಗಿದೆ, adverb ಆಗಿದೆ.
ಸೊ adverb of manner ಅಲ್ಲ, adverb of time ಅಲ್ಲ. always ಅಂದಾಗ ಟೈಮ್ ಅಂತ ತಿಳ್ಕೋಬೇಡಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಟ್ ಈಸ್ ದ ಫ್ರೀಕ್ವೆನ್ಸಿ. ಯಾವಾಗಲೂ ಅಂದ್ರೆ ಪದೇ ಪದೇ ನಡೀತಾ ಇರುವಂತಹ ಕ್ರಿಯೆ ಆಗಿರುತ್ತೆ. ಹಾಗಾಗಿ adverb of frequency is the right answer. ಐಡೆಂಟಿಫೈ ದ adverb of degree. ಪ್ರಮಾಣವನ್ನ ಹೇಳುವಂಥದ್ದು ಎಕ್ಸ್ಟ್ರೀಮ್ಲಿ. ಎಕ್ಸ್ಟ್ರೀಮ್ಲಿ ಅನ್ನೋ adverb ಇಲ್ಲಿದೆ. ಸೊ ಹಾಗಾಗಿ ಬೇರೆ ಯಾವುದು ಕೂಡ adverb ಅಲ್ಲ. ಈ ರೀತಿಯಲ್ಲೂ ಕೂಡ ನೀವು ಗುರುತಿಸಬಹುದು. ಸೊ ಎಕ್ಸ್ಟ್ರೀಮ್ಲಿ is the right answer. Next question. Identify the type of the underlined adverb ಅಂತ ಇದೆ. ಸೊ ಇಲ್ಲಿ ಬ್ರೇವ್ಲಿ ಅನ್ನೋದನ್ನ ನಾವು ಅಂಡರ್ಲೈನ್ ಮಾಡೋಣ, ಯಾಕೆಂದ್ರೆ ಈ ವಾಕ್ಯದಲ್ಲಿ ಬ್ರೇವ್ಲಿ ಮಾತ್ರ adverb ಇದೆ. ಸೊ ಇದು ಯಾವ ಟೈಪ್ ಆಫ್ adverb ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ adverb ಆಫ್ ಮ್ಯಾನರ್ ಆಗಿದೆ. ಸೊ ಸ್ಥಳವನ್ನ ಹೇಳುವಂಥದ್ದಲ್ಲ, ಓಕೆ, ಪ್ಲೇಸ್ ಅನ್ನ ಹೇಳುವಂಥದ್ದಲ್ಲ, ಫ್ರೀಕ್ವೆನ್ಸಿಯನ್ನು ಹೇಳುವಂಥದ್ದಲ್ಲ. ಹೇಗೆ ಹೋರಾಡಿದ, ಶೂರತನದಿಂದ ಹೋರಾಡಿದ. ಮ್ಯಾನರ್ ಕರೆಕ್ಟ್. ವಿಚ್ ಸೆಂಟೆನ್ಸ್ ಕಂಟೈನ್ಸ್ an adverb of time. ಇಲ್ಲಿ ಸಮಯವನ್ನ ಹೇಳುವಂತಹ ಪದ ಯಾವ ವಾಕ್ಯದಲ್ಲಿದೆ ಅಂತ ಹೇಳಿದ್ರೆ she came yesterday. ಬೇರೆ ಯಾವ ವಾಕ್ಯದಲ್ಲೂ ಕೂಡ ಟೈಮ್ ಅನ್ನ ಇಂಡಿಕೇಟ್ ಮಾಡುವಂತಹ ಯಾವುದೇ ರೀತಿಯ ಪದ ಇಲ್ಲ. ಸೊ ಹಾಗಾಗಿ we go with B option and it is the right answer. Which sentence contains an adverb of place. ಸ್ಥಳವನ್ನ ಹೇಳುವಂತಹ ಪದ ಇಲ್ಲಿ ಯಾವುದು ಇದೆ? ಇಲ್ಲೇ ನೋಡಿ, ಸಿ ಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ಕಾಣ್ತಾ ಇದೆ. ಕಮ್ ಹಿಯರ್, ಇಲ್ಲಿ ಬಾ. ಸೊ ಇಲ್ಲಿ ಅನ್ನೋದು ಪ್ಲೇಸ್ ಅನ್ನ ಸೂಚಿಸುತ್ತೆ. ಹಾಗಾಗಿ ಅದೇ ಸರಿಯಾದ ಉತ್ತರ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ an adverb of frequency. ಇದರಲ್ಲಿ ಫ್ರೀಕ್ವೆನ್ಸಿಯನ್ನ ಹೇಳುವಂಥದ್ದು ಯಾವುದು? ಸೊ ನೋಡಿ, ದೇರ್ ಅಂದ್ರೆ ಸ್ಥಳವನ್ನ ಹೇಳುತ್ತೆ, ಬಿ ಆಪ್ಷನ್. ಲೌಡ್ಲಿ ಅಂದ್ರೆ ಗಟ್ಟಿಯಾಗಿ, ಇದು ಮ್ಯಾನರ್ ಅನ್ನ ಹೇಳುತ್ತೆ. ಕ್ವೈಟ್ ಅಂದ್ರೆ ತುಂಬಾ ಅಂತ, ಇದು ಪ್ರಮಾಣವನ್ನ, ಡಿಗ್ರಿಯನ್ನ ಹೇಳುತ್ತೆ. ಇಲ್ಲಿ ನೆವರ್ ಅನ್ನೋದಿದೆಯಲ್ವಾ, ಸೊ ಇದು adverb of frequency ಆಗಿದೆ. ಸೊ ಆನ್ಸರ್ ಈಸ್ ನೆವರ್. Next question. In the sentence he is very intelligent. Very intelligent. The word very modifies. ಇಲ್ಲಿ very ಅನ್ನೋದು ಸೊ ಯಾವ ಶಬ್ದವನ್ನ modify ಮಾಡುತ್ತೆ ಅಂತ ಹೇಳಿದ್ರೆ it's very clear. Answer is intelligent. In she runs quite fast. So quite fast. Okay, both are adverbs. So the word quite modifies. ಯಾವುದನ್ನು modify ಮಾಡುತ್ತೆ? ತುಂಬಾ ಸಿಂಪಲ್. ಯಾವ್ದು ಹೇಳಿ? ಫಾಸ್ಟ್ ಅನ್ನ modify ಮಾಡುತ್ತೆ. So that is the answer. Which of the following is not an adverb? ಇದರಲ್ಲಿ ಎಲ್ಲ ಪದಗಳು adverb ಆಗಿದ್ದಾವೆ, ಒಂದು ಮಾತ್ರ adverb ಆಗಿಲ್ಲ. Quickly adverb, beautifully adverb, carefully adverb, but happiness ಅನ್ನೋದು ಏನಾಗಿದೆ? ಇದು noun ಆಗಿದೆ. ಸೊ ಹಾಗಾಗಿ happiness is the right answer. Choose the correct adverb. ಈ ವಾಕ್ಯಕ್ಕೆ the old man walked, ಸ್ಲೋ ಇದೆ, ಸ್ಲೋಲಿ ಇದೆ, ಸ್ಲೋನೆಸ್ ಇದೆ, ಸ್ಲೋವರ್ ಅಂತ ಇದೆ. ಸೊ ಸ್ಲೋನೆಸ್ ಅಂದ್ರೂ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಹೈಲಿ ಇಂಪಾಸಿಬಲ್. ಸ್ಲೋನು ಕೂಡ ಆಗಲ್ಲ. ಓಕೆ, ರೈಟ್ ಆನ್ಸರ್ ಯಾವುದು? ದ ಓಲ್ಡ್ ಮ್ಯಾನ್ ವಾಕ್ಡ್ ಸ್ಲೋಲಿ, ನಿಧಾನವಾಗಿ ನಡೆದ. ಸೊ ಸ್ಲೋಲಿ ಈಸ್ ದ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ adverbs in the sentence. ಇಲ್ಲಿರುವಂತ adverbಗಳು ಯಾವುದು? He worked very carefully. Very and carefully both are adverbs. So ಹಾಗಾಗಿ option B is the right answer. Correct. Next one, 22. In the sentence she sings extremely well. Extremely well. So which word modifies the adverb well? Well ಅನ್ನೋದನ್ನ modify ಮಾಡುವಂತ ಶಬ್ದ ಯಾವುದು? ಸೊ ಇಲ್ಲೇ ಕಾಣ್ತಾ ಇದೆ ನಮಗೆ ಸ್ಪಷ್ಟವಾಗಿ, ಅದು extremely. Right. Next question. Identify the types of the two adverbs. Identify the types of two adverbs. Okay, ಇಲ್ಲಿದು ಬರಬಾರ್ದಾಗಿತ್ತು. Next, he seldom is adverb and loudly is adverb. So seldom ಅಂದ್ರೆ ವಿರಳ ಅಂತ, ತುಂಬಾ ಕಡಿಮೆ ಅಂತ. ಓಕೆ,
ಅದು ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿಯನ್ನು ಹೇಳುತ್ತೆ. ಲೌಡ್ಲಿ ಗಟ್ಟಿಯಾಗಿ ಅನ್ನೋದು ಮ್ಯಾನರ್ ಅನ್ನ ಹೇಳುತ್ತೆ. ಸೊ ಹಾಗಾಗಿ ಬಿ ಈಸ್ ದ ರೈಟ್ ಆನ್ಸರ್. ಎಸ್, ಎಕ್ಸಾಕ್ಟ್ಲಿ. ವಿಚ್ ಸೆಂಟೆನ್ಸ್ ಕಂಟೈನ್ಸ್ an adverb modifying an adjective? ಒಂದು adjective ಅನ್ನು modify ಮಾಡ್ತಾ ಇರುವಂತ adverb ಯಾವುದು? ಇಲ್ಲಿ ನೋಡಿ adverb ಕೊನೆಗೆ ಬಳಕೆಯಾಗಿದೆ, ಇಲ್ಲೂ ಕೂಡ ಕೊನೆಗೆ ಬಳಕೆಯಾಗಿದೆ, ಸೊ ಇಲ್ಲೂ ಕೂಡ ಕೊನೆಗೆ ಬಳಕೆಯಾಗಿದೆ. ಇಲ್ಲಿ adjective ಅನ್ನು modify ಮಾಡುವಂತ ಸನ್ನಿವೇಶನೇ ಬರಲ್ಲ. ಇಲ್ಲಿ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋದು ಏನಾಗಿದೆ? adjective ಆಗಿದೆ. ಸೊ ಡಿ is the right answer. Which sentence contains an adverb modifying another adverb? ಒಂದು adverb ಮತ್ತೊಂದು adverb ಅನ್ನ modify ಮಾಡ್ತಾ ಇರುವಂತದ್ದು. ಇಲ್ಲಿ ವೇರಿ ಅನ್ನೋದು adverb ಆಗಿದೆ, ಆದರೆ tall ಅನ್ನೋದು adverb ಅಲ್ಲ. ಇಲ್ಲಿ yesterday ಅನ್ನೋದು ಮಾತ್ರ adverb ಬಂದಿದೆ. They live here, ಇಲ್ಲೂ ಕೂಡ here ಮಾತ್ರ ಬಂದಿದೆ. ಆದರೆ ಇಲ್ಲಿ ನೋಡಿ ಬಿ ಯಲ್ಲಿ extremely ಮತ್ತು quickly ಒಂದು adverb ಮತ್ತೊಂದು adverb ಅನ್ನ modify ಮಾಡ್ತಾ ಇದೆ. ಹಾಗಾಗಿ ಬಿ is the right answer. Identify the type of the underlined adverb. The teacher explained the lesson clearly. ಸ್ಪಷ್ಟವಾಗಿ ಹೇಗೆ ತಿಳಿಸಿದರು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಗೆ ಅಂತ ಹೇಳೋದು ಮ್ಯಾನರ್ ಆಗಿದೆ. ಹಾಗಾಗಿ ಮ್ಯಾನರ್ is the right answer. Identify the type of the adverb in. I have never seen such a beautiful place. ಇದರಲ್ಲಿ adverb ಯಾವುದು ಅಂತ ಹೇಳಿದ್ರೆ ಅದು ನೆವರ್ ಆಗಿದೆ. ನೆವರ್ ಅನ್ನೋದು adverb ಆಫ್ ಫ್ರೀಕ್ವೆನ್ಸಿ ಆಗಿದೆ. ಮ್ಯಾನರ್ ಅಂತೂ ಅಲ್ಲ, ಡಿಗ್ರಿನೂ ಅಲ್ಲ, ಪ್ಲೇಸ್ ಕೂಡ ಅಲ್ಲ. ಸೊ ಫ್ರೀಕ್ವೆನ್ಸಿ ಇಸ್ ದ ರೈಟ್ ಆನ್ಸರ್. ದೆನ್ ವಿಚ್ ಪೇರ್ ಕಂಟೈನ್ಸ್ ಓನ್ಲಿ adverbs? ಇದರಲ್ಲಿ ಯಾವುದು adverb ಅನ್ನ ಮಾತ್ರ ಹೊಂದಿದೆ? ಸ್ಲೋ ಮತ್ತು ಕ್ವಿಕ್ ಅಂತ ಇದೆ. ಇವುಗಳು adjective ಆಗಿಯೂ ಫಂಕ್ಷನ್ ಮಾಡ್ತವೆ, adverb ಆಗಿಯೂ ಫಂಕ್ಷನ್ ಮಾಡ್ತವೆ. ಇಲ್ಲಿ ಒಂದು adjective ಇದೆ, ಒಂದು adverb ಇದೆ. ಇಲ್ಲಿ ಒಂದು noun ಇದೆ, ಒಂದು adverb ಇದೆ. ಬಟ್ ಸ್ಲೋಲಿ ಕ್ವಿಕ್ಲಿ ಅಂತ ಇದೆಯಲ್ವಾ? ಸೊ ಇದು ಎರಡು adverb ಅನ್ನ ಹೊಂದಿರುವಂತಹ ಸರಿಯಾದ ಆಪ್ಷನ್ ಆಗಿದೆ. and that is the right answer. In which sentence is hard used as an adverb ಅಂತ ಇದೆ. ಸೊ ಇಲ್ಲಿ ಹಾರ್ಡ್ ಸ್ಟೋನ್ ಅಂತ ಹೇಳ್ತೇವೆ, ಹಾರ್ಡ್ ಸ್ಟೋನ್ ಬಗ್ಗೆ ಹೇಳುತ್ತೆ, adjective ಆಗಿದೆ. ದ ಕ್ವೆಶ್ಚನ್ ಈಸ್ ಹಾರ್ಡ್ ಅಂತ ಇದೆ. ಸೊ ಈ ಹಾರ್ಡ್ ಅನ್ನೋದು ಕ್ವೆಶ್ಚನ್ ಕುರಿತಾಗಿ ಹೇಳ್ತಾ ಇದೆ. ಇಲ್ಲಿ ಇಟ್ಸ್ ಅ ಹಾರ್ಡ್ ಟಾಸ್ಕ್ ಅಂದಾಗ ಹಾರ್ಡ್ ಕೂಡ ಟಾಸ್ಕ್ ಅನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಟಾಸ್ಕ್ ಅನ್ನೋದು ನೌನ್ ಆಗಿದೆ. ಸೊ ಇಲ್ಲಿ ಹಿ ವರ್ಕ್ಸ್ ಹಾರ್ಡ್ ಅಂದಿದೆ ಅಲ್ವಾ? ಇಲ್ಲಿ ಹಾರ್ಡ್ ಅನ್ನೋದು ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. Then which sentence contains an adverb of certainty? ಅಂದ್ರೆ ಖಚಿತತೆಯನ್ನ ನಿಶ್ಚಿತತೆಯನ್ನ ಹೇಳುವಂತಹ adverb ಯಾವುದಿದೆ ಅಂತ ಹೇಳಿದ್ರೆ ಅದು he will probably come. ಅವನು ಬಹುಶಃ ಬರುವನು ಅಂತ ಹೇಳೋದಿದೆಯಲ್ವಾ? ಸೊ the word probably indicates certainty. ಹಾಗಾಗಿ ಇದೇ ಸರಿಯಾದ adverb of certainty ಆಗಿದೆ. Thank you so much for watching the video. Like the video, share the video and subscribe our channel. Thank you so much.